ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅವನ ಈಗಲೇ ಹಿಡಿಬೇಕು. ಮೇಡಮ್, ಈಗ ಐಸಿಯು ಅಲ್ಲಿ ಇದ್ರಲ್ಲ, ಅವ್ರು ಹೊರಗಡೆ ಬಂದ್ರಲ್ಲ, ಅವ್ರು ಎಲ್ಲೋದ್ರು ನೋಡಿದ್ರಾ? ಶೋ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಳಾಗೋಯ್ತು. ಹಾಗೆ ಮಾಡಬೇಡಿ, ಅಳಬೇಡಿ, ಎಲ್ಲ ಸರಿ ಹೋಗುತ್ತೆ. ಹುಡ್ಕೋಣ, ನಾವನ್ನ ಹುಡ್ಕೋಣ. ಅವ್ನು ಎಲ್ಲೇ ಇದ್ರು ಸಿಗ್ತಾನೆ. ಮೈನಾ ಅವ್ರೆ, ಪ್ಲೀಸ್. ಏನ್ ಮಾಡೋದು? ಎಲ್ಲ ಹೋದ. ಅವ್ನು ನಮ್ಮ ಕೈಗೆ ಸಿಗ್ತಾನೆ. ನೋಡಿಯೋ ಸರ್, ನನ್ನನ್ನೇ ಕಿಲ್ಲಿ ಕರ್ಕೊಂಡ್ ಬಂದ್ರಿ ಸರ್. ಇನ್ನೆಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು ನಿನ್ನ? ಒಂದ್ ಸ್ವಲ್ಪ ದಿನ ಯಾರ್ ಕಣ್ಗೂ ಕಾಣಿಸ್ಕೊಳ್ದೆ ಇರೋ ಹಾಗೆ ಊರ್ ಬಿಟ್ಟು ಹೋಗು ಅಂತ ಹೇಳಿ ದುಡ್ಡು ಕೊಟ್ಟು ಕಳ್ಸಿದೆ ತಾನೆ. ನಿನ್ನ ಯಾರು ಇಲ್ಲಿಗೆ ಮತ್ತೆ ಬರಕ್ ಹೇಳಿದ್ದು? ಮೇಡಮ್, ನಾನು ಇಲ್ಲಿಗೆ ಬೇಕು ಅಂತ ಬಂದಿದ್ದಲ್ಲ ಮೇಡಮ್. ಆ ಮೈನಿಂಗು ಆ ಧ್ರುವಂಗ್ ನಾನು ಹೇಗ್ ಸಿಗಾಕೊಂಡೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಆ ಲಾಡ್ಜ್ ಅಲ್ಲಿ ಇದ್ದಿದ್ದು ಅವ್ರಿಗೆ ಹೇಗ್ ಗೊತ್ತಾಯ್ತು ಮೇಡಮ್? ಏಯ್, ಏನೋ ಹೇಳ್ದೆ ನೀನು? ನನ್ನ ಹತ್ರ ಹೇಳ್ದಂಗೆ ಅವ್ನು ಯಾವನೋ ಡುಬಾಕ್ ನನ್ನ ಮಗನ್ಗೆ ಯಾಕೋ ವಿಷಯ ಹೇಳ್ದೆ. ಅವ್ನು ಇನ್ಯಾರಿಗೋ ಫೋನ್ ಮಾಡಿ ಆ ಧ್ರುವಂಗ ಮೈನಿಂಗೆ ಹಾಕೊಟ್ಟಿದ್ದಾನೆ. ಆ ಧ್ರುವ ಮೈನ ಕರ್ಕೊಂಡ್ ಬಂದು ನಿನ್ನ ತದಕಿ ಹಾಸ್ಪಿಟಲ್ ಸೇರಿಸಿದ್ರು. ನಾನ್ ನಿನ್ ಕರ್ಕೊಂಡ್ ಬರೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಇನ್ಮೇಲಿಂದ ನಮಗ್ ಗೊತ್ತಿಲ್ಲದೆ ನೀನೇನಾದ್ರೂ ಮಾಡಿದ್ರೆ ನಿನ್ನ ನೋಡು, ಏನೇ ಇದ್ರು ನಾವು ನೋಡ್ಕೋತೀವಿ. ನೀನ್ ಮಾತ್ರ ಅವ್ರಿಬ್ರು ಕಣ್ಗೆ ಯಾವುದೇ ಕಾರಣಕ್ಕೂ ಬೀಳೋ ಹಾಗಿಲ್ಲ. ನಾವಿಬ್ರು ಬರೋದೇನಾದ್ರೂ ಒಂದ್ ಸ್ವಲ್ಪ ತಡ ಆಗಿದ್ರು ಆಪರೇಷನ್ ಹೆಸರಲ್ಲಿ ಆ ಮೈನ ಮತ್ತೆ ಧ್ರುವ ನಿನ್ ತಲೆನ 2 ಹೋಲ್ಡ್ ಮಾಡಿ ನಿನ್ ಮೇಲೆ ಸೇಟ್ ಇರಿಸ್ಕೋತಿದ್ರು. ಏನ್ ಹೇಳ್ತಾ ಇದ್ರ ಮೇಡಮ್ ನೀವು? ಏಯ್, ಅವ್ರಿಬ್ರು ನಿನ್ಗೆ ಚಟ್ಟ ಕಟ್ಟಕ್ ಪ್ಲಾನ್ ಮಾಡಿದ್ರು ಕಣೋ. ನಾವಿಲ್ಲಿಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಜೀವಂತವಾಗಿ ಇರ್ತಿರ್ಲಿಲ್ಲ. ನೀನ್ ಜೀವಂತವಾಗಿದ್ಯಾ ಅಂದ್ರೆ ನಾವು ಬಂದಿರೋದೇ ಕಾರಣ. ಸರ್, ನಿಲ್ಸಿ ಸರ್, ಸಾಕು. ನೀವಿಬ್ರು ಸೇರ್ಕೊಂಡು ನನ್ನ ತುಂಬಾ ಹೆದರ್ಸ್ತಾ ಇದ್ದೀರಲ್ಲ. ನಾನೇನೋ ಪ್ಲಾನ್ ಮಾಡಿ ಮೈನಿಗೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಮತ್ತೆ ಬೆರೆಸಿರೋ ತರ ನೀವಿಬ್ರು ನನ್ನನ್ನ ಕಾಪಾಡ್ದಾರ ಹತ್ರ ಡ್ರಾಮಾ ಮಾಡ್ತಾ ಇದೀರಲ್ಲ. ನಾನಿಲ್ಲಿ ಬರೀ ಬಾಣ ಅಷ್ಟೇ. ನೀವಿಬ್ರು ಬಿಲ್ಲು ಅನ್ನೋದನ್ನ ಮರಿಬೇಡಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಹೆದರ್ಕೊಳ್ಳೋದಲ್ಲ, ಯಾರಿಗೂ ಕಣ್ಣು ಕಾಣದಿರೋ ತರ ಬಚ್ಚಿಟ್ಕೋಬೇಕಾಗಿರೋದು ನೀವಿಬ್ರು. ನೋಡಿದ್ರ ಮೇಡಮ್, ಈ ತಿರ್ಬೋಕಿ ನನ್ನ ಮಗನ್ಗೆ ಇಷ್ಟೆಲ್ಲ ಆದ್ರೂ ಇನ್ನೂ ಕೊಬ್ಬಿಳ್ದಿಲ್ಲ. ಈ ನನ್ ಮಗ ಹೀಗೆ ಆ ಧ್ರುವನ ಹತ್ರ ಏನೋ ಬಾಯ್ ಬಿಟ್ಟಿರ್ತಾನೆ ನನ್ನ ಬಗ್ಗೆ. ಅದಕ್ಕೆ ಆ ಧ್ರುವ ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ತೋರಿಸಿದ್ದಾನೆ. ಈ ನನ್ ಮಗನ್ ಸುಮ್ನೆ ಬಿಡಲ್ಲ. ಬಿಡಿ ಸರ್, ಬಾಲರಾಜ್, ನಿಲ್ಲಿಸ್ರಿ. ಬಿಡಿ ಸರ್, ಬಾಲರಾಜ್, ಸ್ವಲ್ಪ ಸುಮ್ನೆ ಇರ್ರಿ. ಈ ಸಿಚುವೇಶನ್ ಅಲ್ಲಿ ನಾವು 3 ಜನ ಈ ರೀತಿ ಕಿತ್ತಾಡ್ಕೊಂಡಿದ್ರೆ ಅದ್ ಸರಿ ಬರಲ್ಲ. ನಾವು 3 ಜನ ಯಾವುದೇ ಕಾರಣಕ್ಕೂ ಒಗ್ಗಟ್ಟಿಂದಾನೇ ಇರ್ಬೇಕು.